ರಾಜ್ಯಾದ್ಯಂತ ಡೆವಿಲ್ ಸಿನಿಮಾದ ಫೀವರ್ ಜೋರಾಗಿದೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಫ್ಯಾನ್ ಸಂಭ್ರಮ ಮುಗಿಲು ಮುಟ್ಟಿದೆ. ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಫೀವರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫ್ಯಾನ್ ಸಂಭ್ರಮ. ಫಸ್ಟ್ ಶೋ ಥಿಯೇಟರ್ಗಳು ಹೌಸ್ಫುಲ್. ಚಿತ್ರಮಂದಿರದ ಮುಂದೆ ಬೃಹತ್ ಕಟೌಟ್ಗಳು. ಥಿಯೇಟರ್ ಒಳಗೂ ಹೊರಗೂ ಫ್ಯಾನ್ಸ್ ಸಂಭ್ರಮ. ನಟ ದರ್ಶನ್ಗೆ ಅಭಿಮಾನಿಗಳಿಂದ ಜೈಕಾರ. ಇಂದು ರಾಜ್ಯಾದ್ಯಂತ ದರ್ಶನ್ ಅವರ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಬೆಳಗ್ಗೆ 6:30ಕ್ಕೆ ಫಸ್ಟ್ ಶೋ. ಈ ಫಸ್ಟ್ ಶೋ ಈಗಾಗಲೇ ಎಲ್ಲೆಡೆ ಕೂಡ ಪ್ರದರ್ಶನ ಆಗಿರುವಂಥದ್ದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಂತಹ ಡೆವಿಲ್ ಸಿನಿಮಾ ಕಣ್ತುಂಬಿಕೊಂಡಿದ್ದಾರೆ. ಹಾಗೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಕುಂಬಳಕಾಯಿ ಅಂದರೆ ದೃಷ್ಟಿ ತೆಗೆಯೋದೇನು, ಅವರ ಸಂಭ್ರಮ ನಿಜಕ್ಕೂ ಕೂಡ ರಾಜ್ಯಾದ್ಯಂತ ಮನೆ ಮಾಡಿರುವಂಥದ್ದು, ಸಂಭ್ರಮ ಮುಗಿಲು ಮುಟ್ಟಿರುವಂಥದ್ದು ಅಂತಾನೆ ಹೇಳ್ಬೋದು. ಚಿತ್ರಮಂದಿರದ ಮುಂದೆ ಬೃಹತ್ ಕಟೌಟ್ಗಳನ್ನು ನಿಲ್ಲಿಸಲಾಗಿದೆ. ಕೆಲವೊಂದು ಕಡೆ ನೀವು ಗಮನಿಸ್ತಾ ಹೋಗೋದಾದ್ರೆ ಯಾವ ಥಿಯೇಟರ್ ಅನ್ನೋದೇ ಗೊತ್ತಾಗಲ್ಲ, ಯಾಕಂದರೆ ಅಷ್ಟು ಬ್ಯಾನರ್ಗಳು ಕಟೌಟ್ಗಳಿಂದ ಮುಳುಗಿ ಹೋಗಿರುವಂಥದ್ದು ಥಿಯೇಟರ್ಗಳು ಅಂತಾನೆ ಹೇಳ್ಬೋದು. ನಟ ದರ್ಶನ್ಗೆ ಅಭಿಮಾನಿಗಳಿಂದ ಜೈಕಾರವನ್ನು ಹಾಕಿ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡೆವಿಲ್ ನೋಡಲು ಮುಗಿಬಿದ್ದ ಪ್ರೇಕ್ಷಕರು. ಮೆಜೆಸ್ಟಿಕ್ ನರ್ತಕಿಯಲ್ಲಿ ಡೆವಿಲ್ ಹಬ್ಬ ಶುರು. ಮೊದಲ ದಿನದ 5 ಶೋಗಳು ಹೌಸ್ಫುಲ್. ನರ್ತಕಿಗೆ ವಿಜಯಲಕ್ಷ್ಮಿ, ವಿನೀಶ್ ಎಂಟ್ರಿ. ಪ್ರೇಕ್ಷಕರ ಜೊತೆಗೆ ಸಿನಿಮಾ ವೀಕ್ಷಿಸಿದ ಅಮ್ಮ ಮಗ. ದರ್ಶನ್ ಆಪ್ತ ಧನ್ವೀರ್ ಸಹ ಡೆವಿಲ್ ವೀಕ್ಷಣೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ದರ್ಶನ್ ನೋಡಲು ನೂಕು ನುಗ್ಗಲು ಥಿಯೇಟರ್ನಲ್ಲಿ. ಅಪ್ಪನ ಸಿನಿಮಾ ನೋಡಲು ಬಂದ ಪುತ್ರ ವಿನೀಶ್. ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ಡೆವಿಲ್ ಚಿತ್ರ ಬಿಡುಗಡೆಯಾಗಿದೆ. ಡೆವಿಲ್ ಚಿತ್ರವನ್ನು ನೋಡಲು ಪ್ರೇಕ್ಷಕರು ಮುಗಿಬಿದ್ದಿದ್ದಾರೆ. ಅಂದರೆ ಡೆವಿಲ್ ದರ್ಶನ್ ಅವರ ಅಭಿಮಾನಿಗಳ ಸೆಲೆಬ್ರಿಟೀಸ್ ಅವರ ಅಭಿಮಾನಿಗಳು ಅಂತಾನೆ ಹೇಳ್ಬೋದು. ಮೆಜೆಸ್ಟಿಕ್ನ ನರ್ತಕಿಯಲ್ಲಿ ಡೆವಿಲ್ ಹಬ್ಬ ಶುರುವಾಗಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನರ್ತಕಿ ಥಿಯೇಟರ್ಗೆ ವಿಜಯಲಕ್ಷ್ಮಿ ಹಾಗೆ ರಚನಾ ರೈ ಕೂಡ ಎಂಟ್ರಿ ಆಗಿರುವಂಥದ್ದು. ಹಾಗೆ ವಿನೀಶ್ ದರ್ಶನ್ ಅವರ ಪುತ್ರ ಕೂಡ ಎಂಟ್ರಿ ಆಗಿರುವಂಥದ್ದು. ಪ್ರೇಕ್ಷಕರ ಜೊತೆ ಸಿನಿಮಾವನ್ನು ಕೂಡ ಲಾಸ್ಟ್ ಸೀಟ್ನಲ್ಲಿ ಕುಳಿತುಕೊಂಡು ಅಂದರೆ ಪ್ರೇಕ್ಷಕರು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡಿದ್ರು, ಗಮನಿಸಿದ್ರು. ಇನ್ನು ಪ್ರಮುಖವಾದಂತಹ ವಿಚಾರ ಅಂತಂದರೆ ದರ್ಶನ್ ಅವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ನಟ ಧನ್ವೀರ್ ಸಹ ಡೆವಿಲ್ ಚಿತ್ರವನ್ನು ವೀಕ್ಷಣೆ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಅವರನ್ನು ನೋಡೋಕೆ ನೂಕು ನುಗ್ಗಲು ಉಂಟಾಗಿರುವಂಥದ್ದು ನರ್ತಕಿ ಥಿಯೇಟರ್ನಲ್ಲಿ. ಪ್ರೇಕ್ಷಕರು ಕೂಡ ಸೆಲ್ಫಿಗಾಗಿ ಹಾಗೆ ಅವರನ್ನು ಮಾತಾಡ್ಸೋಕೆ ಮುಗಿಬಿದ್ದಿದ್ರು ಅಂತಾನೆ ಹೇಳ್ಬೋದು. ಅಪ್ಪನ ಸಿನಿಮಾವನ್ನು ನೋಡಲು ಪುತ್ರ ವಿನೀಶ್ ಕೂಡ ಬಂದಿರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ.
ಅರುಣ್ ಇನ್ನೊಂದು ಸ್ಟೆಪ್ ಮೇಲೆ ಎತ್ತಿ ಕ್ಲೀನಾಗಿ ಬರುತ್ತೆ ಚೂರು ಹಿಂದೆ ಬನ್ನಿ. ಬ್ರೋ ಪೊಲೀಸ್ ಬ್ರೋ ಸ್ವಲ್ಪ ಸೈಡಿಗೆ ಬಾ ಬ್ರೋ ಪೊಲೀಸ್ ಬೇಡ ದರ್ಶನ್ ಅವರ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಈ ಕುರಿತಂತೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಕಾರ್ತಿಕ್ ಮಾವಳ್ಳಿ ಅಭಿಮಾನಿಗಳ ಜೊತೆ ಚಿಟ್ಚಾಟ್ ಕೂಡ ಮಾಡಿದ್ದಾರೆ. ನೋಡ್ಕೊಂಬರೋಣ. ಇವತ್ತು ರಾಜ್ಯಾದ್ಯಂತ ನಟ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರ ಬಹಳ ಭರ್ಜರಿಯಾಗಿ ರಿಲೀಸ್ ಆಗಿದೆ. ನಾವು ಬೆಂಗಳೂರಿನ ಎಲ್ಲಾ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲೂ ಓಪನಿಂಗ್ ಅನ್ನ ನೋಡ್ತಾ ಇದ್ವಿ. ಇವತ್ತು ಬೆಂಗಳೂರಿನ ಮೆಜೆಸ್ಟಿಕ್ನ ಮೇನ್ ಥಿಯೇಟರ್ ನರ್ತಕಿಯಲ್ಲಿ ಒಂದು ಹಬ್ಬದ ವಾತಾವರಣವನ್ನ ಫ್ಯಾನ್ಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅವರನ್ನ ಮಾತಾಡಿಸ್ತೀನಿ. ಸರ್, ಬಹಳ ಕಷ್ಟದ ಸಮಯ ನಿಮಗೆ ಅಭಿಮಾನಿಗಳಾಗಿ. ಇನ್ನೊಂದು ಕಡೆ ನೀವು ಆ ನೋವುಗಳು ಇದ್ರೂ ಕೂಡ ರಿಲೀಸ್ ಸಂಭ್ರಮವನ್ನ ಎಲ್ಲೂ ಹಿಂದೇಟ್ ಹಾಕಿಲ್ಲ. ಸಿನಿಮಾವನ್ನ ನೋಡೋದಕ್ಕೆ ಬೆಳಗ್ಗೆ ಬಂದಿದ್ದೀರಾ. ಇವತ್ತಿನ ನಿಮ್ಮ ಸಿನಿಮಾ ಆಚರಣೆ ಸರ್, ಬಾಸು ಎಲ್ಲಿದ್ರು ಹೊರಗಡೆ ಇದ್ರು ಒಂದೇ, ಒಳಗಡೆ ಇದ್ರು ಒಂದೇ ಸರ್. ನಮ್ಗೆ ಯಾವ್ದಿದ್ರು ದೇವ್ರೇ ಅವರು. ಬಾಸು ಇಲ್ದಿದ್ರು ಸಿನಿಮಾನ ಗೆಲ್ಸೋದ್ ಜವಾಬ್ದಾರಿ ನಮ್ದೈತೆ. ನಾವು ಗೆಲ್ಸ್ತೀವಿ ಸರ್. ಸಿನಿಮಾ ಫಸ್ಟ್ ಶೋ ಬುಕ್ ಮಾಡಿದ್ದ, ಮಿಸ್ ಆಯ್ತು. ಈಗ 10:30 ಶೋ ನೋಡಕ್ಕೆ ಕಾಯ್ತಾ ಇದೀವಿ ಸರ್. ಸರ್, ಟ್ರೇಲರು ಹಾಡುಗಳೆಲ್ಲ ಹಿಟ್ ಆಗ್ತಾ ಹೋಯ್ತು. ಒಂದಷ್ಟು ನಿರೀಕ್ಷೆಗಳಿದೆ. ಸಿನಿಮಾದಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ಸರ್, ನಾವೇನಂದ್ರೆ ಪ್ರತಿಯೊಂದು ಫಿಲಮ್ನು ಥಿಯೇಟ್ರಲ್ಲೇ ಬಂದು ನೋಡೋದು. ಆದರೆ ಬಟ್ ಇದು ಈ ಫಿಲಮಲ್ಲಿ ಪ್ರತಿಯೊಂದು ಫಿಲಮ್ ಮೇನ್ ಟೇಕ್ಸ್ ಎಲ್ಲ ಮೆಜೆಸ್ಟಿಕ್ ಎಲ್ಲ ನೋಡಿರೋದು. ಮೇನ್ ಟೇಕ್ಸ್ ಬರ್ತಾ ಇದೀನಿ ಚಿನ್ನ ಅಂತಂದ್ರಲ್ಲ ಸರ್, ಅದೊಂದು ಖುಷಿ. ಬರ್ತಾ ಇದೀನಿ ಚಿನ್ನ ಅಂದ್ರೆ ಸರ್, ಆದರೆ ಕಷ್ಟ ಇದ್ದಾರೆ. ಇವಾಗ ನಾವು ತುಂಬಾ ನೋವಲ್ಲಿದ್ದೀವಿ. ದೇವರು ಬರ್ತಾ ಇದೀನಿ ಅಂತ ಹೇಳಿದ್ರೆ ಬಂದು ಬಿಟ್ರೆ ಅದಕ್ಕೆ ಹಬ್ಬ ಖುಷಿ ಮಾಡ್ತೀವಿ ಸರ್. ಇನ್ನೂ ಹಬ್ಬ ಮಾಡ್ತೀವಿ ಸರ್, ಇನ್ನೂ ಹಬ್ಬ. ಇವಾಗ ಮೆಜೆಸ್ಟಿಕ್ ಗಾಂಧಿನಗರದಲ್ಲಿ ಎಲ್ ಥಿಯೇಟರ್ ರಿಲೀಸ್ ಆಗಿದೆ ಸರ್. ಡೆವಿಲ್ ಎಲ್ ಥಿಯೇಟರ್ ಅಲ್ಲ, ಬಾಸ್ ಬಂದರೆ ನೆಕ್ಸ್ಟ್ ನೋಡ್ಕೊಳ್ಳೋಣ ಸರ್. ಇವಾಗ ಮಾಡ್ತಾಯಿದ್ವಿ, ಏನು ಮಾಡ್ತಾಯಿದ್ವಿ ನೆಕ್ಸ್ಟ್ ನೋಡ್ಕೊಳ್ಳೋಣ. ದೇವರು ಬಂದೇ ಬರ್ತಾರೆ, ಬಾಸು ಬಂದೇ ಬರ್ತಾರೆ ಸರ್. ನಾವು ವಾಸನೆಯಿಂದ ಬಂದಿರೋದು, ಬಂದೇ ಬರ್ತಾರೆ. ನೆಕ್ಸ್ಟ್ ನೋಡ್ಕೊಳ್ಳೋಣ ಸರ್. ಯಾದಗಿರಿಯಿಂದಾನು ಒಂದಷ್ಟು ಅಭಿಮಾನಿಗಳು ಬಂದಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾದಗಿರಿಯಿಂದ ರಾತ್ರಿನೇ ಹೊರಟ್ಕೊಂಡು ಬಂದ್ರಿ. ಎಲ್ಲ ಕಡೆ 6:30 ಶೋಗಳು ಬುಕ್ ಆಗಿದೆ, ಹೌಸ್ಫುಲ್ ಆಗ್ತಾ ಇದೆ. ಒಂದಷ್ಟು ಜನ ದರ್ಶನ್ ಅವರನ್ನ ಇವತ್ತು ಮಿಸ್ ಮಾಡ್ಕೊಂಡಿರೋರು ತೆರೆ ಮೇಲೆ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಏನು ಹೇಳ್ತಾ ಇದೀವಿ ಸರ್? ಇವಾಗ ನಾವು 6:30 ಬುಕ್ ಮಾಡಿದ್ವಿ, ನಾವು 4 ಗಂಟೆಗೆ ಬಂದ್ವಿ. 4 ಗಂಟೆ ಬಂದು ಅಲ್ಲೇ ಕ್ಲೋರ್ ಆಗಿತ್ತು. ನಮ್ಮ ಫ್ಯಾನ್ಸು ದರ್ಶನ್ ಜೈಲಿಗೆ ಹೋಗಿರ್ಬೋದು, ಆದರೆ ನಾವು ಇಲ್ಲಿ ಫ್ಯಾನ್ಗಳು ನಾವು ಇಲ್ಲಿ ನೋಡ್ತಾ ಇರ್ತೀವಿ. ಚಾಮುಂಡಿ ಹೆಸರು ಬೇಗ ಕರ್ಸ್ಕೋತಾರೆ, ಅದು ನಮ್ಮ ಖುಷಿ. ಇನ್ನು ವಿಜಯಲಕ್ಷ್ಮಿ ಅವರು, ಧನ್ವೀರ್ ಅವರು ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಅವ್ರಿಗೆ ಯಾವ ತರ ಸಮಾಧಾನ ಮಾಡ್ತೀರಾ ಈ ಸಂದರ್ಭದಲ್ಲಿ ಅಭಿಮಾನಿಗಳಾಗಿ? ಸರ್, ಅವ್ರಿಗೆ ಯಾವಾಗಲೂ ನಾವು ಬೆನ್ನೆಲುಬೆ ನಿಂತಿರ್ತೀವಿ ಸರ್. ಅವ್ರಿಗೆ ಏನೇ ತೊಂದರೆ ಇರ್ಬೋದು, ನಾವು ಯಾವಾಗಲೂ ಸದಾ ನಮ್ಮ ಜೀವ ಇರೋವರೆಗೂ ನಮ್ಮ ಜೊತೆ ನಿಂತ್ಕೋತೀವಿ ಸರ್. ಇವಿಷ್ಟು ದರ್ಶನ್ ಅವರ ಅಭಿಮಾನಿಗಳ ಮಾತು. ಯಾವತ್ತೇ ಕಾರಣಕ್ಕೂ ಕೂಡ ದರ್ಶನ್ ಅವರ ಫ್ಯಾನ್ಸ್ಗಳಾಗಿ ನಾವು ಸಿನಿಮಾವನ್ನ ಬಿಟ್ಕೊಡೋದಿಲ್ಲ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕರ್ತಿ, ಕರ್ನಾಟಕ ನ್ಯೂಸ್ ಬೀಟ್. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದ್ದು, ಸಿನಿಮಾ ಟಿಕೆಟ್ಗೆ ವಿಜಯಲಕ್ಷ್ಮಿ ಪೂಜೆ ಮಾಡಿದ್ದಾರೆ. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್, ಸಿನಿಮಾ ಟಿಕೆಟ್ಗೆ ಪೂಜೆ ಮಾಡಿದ ವಿಜಯಲಕ್ಷ್ಮಿ. ದೇವರ ಮುಂದೆ ಟಿಕೆಟ್ ಇಟ್ಟು ವಿಜಯಲಕ್ಷ್ಮಿ ಅವರು ಪೂಜೆ ಮಾಡಿದ್ದಾರೆ. ಪೂಜೆ ಬಳಿಕ ಟಿಕೆಟ್ ಹಿಡಿದು ವಿಜಯಲಕ್ಷ್ಮಿ ಫೋಟೋ ಕೂಡ ಶೇರ್ ಮಾಡಿಕೊಂಡರು. ಟಿಕೆಟ್ ಹಿಡಿದು ಇನ್ಸ್ಟಾದಲ್ಲಿ ಪೋಸ್ಟ್ ಶೇರ್, ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಹಾಕಿರುವ ವಿಜಯಲಕ್ಷ್ಮಿ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ಇನ್ನು ಸಿನಿಮಾ ಟಿಕೆಟ್ಗೆ ಇದೇ ವೇಳೆ ವಿಜಯಲಕ್ಷ್ಮಿ ಅವರು ವಿಶೇಷವಾದಂತಹ ಪೂಜೆಯನ್ನು ಮಾಡಿದ್ದಾರೆ. ದೇವರ ಮುಂದೆ ಟಿಕೆಟ್ ಇಟ್ಟು ವಿಶೇಷ ಪೂಜೆ ಮಾಡಿ ಬಳಿಕ ಒಂದು ಫೋಟೋವನ್ನು ಕೂಡ ತೆಗೆದು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿದ್ದಾರೆ ವಿಜಯಲಕ್ಷ್ಮಿ. ದೇವರ ಮುಂದೆ ಡೆವಿಲ್ ಸಿನಿಮಾದ ಟಿಕೆಟ್ಗಳ ಒಂದು ಪೂಜೆಯನ್ನು ಮಾಡಿ ಆ ಒಂದು ಪೋಸ್ಟನ್ನು ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿಕೊಂಡಿರುವಂಥದ್ದು. ನರ್ತಕಿ ಸ್ಕ್ರೀನ್ನ
ಟಿಕೆಟ್ಗಳಾಗಿದೆ. ನರ್ತಕಿ ಥಿಯೇಟರ್ನ ಟಿಕೆಟ್ಗಳಾಗಿರುವಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ.